ನಿಂಬೆಹಣ್ಣು ಹಾಕ್ತಾ ಇದ್ದೀರಾ? ಲೆಮನ್ನು. ಬಾತುಕೋಳಿ ಬರೀ ಉಪ್ಪು ಖಾರ ಅಷ್ಟೇ. ಬರೀ ಸಾಲ್ಟು, ಚಿಲ್ಲಿ, ಪೆಪ್ಪರ್, ಓನ್ಲಿ 3 ಐಟಮ್ಸ್ ಇಷ್ಟೇ. ಇವಾಗ ಚೆನ್ನಾಗಿ ಸುಟ್ಕೊಂಡು ತಿಂತಾ ಇದ್ರೆ ಏನು ಶ್ರೀಕಾಂತ ಅಂತೆ ಸುಖ ಬಂದ್ಬಿಡುತ್ತೆ. ಏನು ಬಂದ್ಬಿಡುತ್ತೆ ಸುಖ. ನೋಡಿ, ಬಾತುಕೋಳಿ ರೆಡಿ. ಇವಾಗ ಸುಟ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ನೀರು ಈಗಲೇ ಊರ್ತಾ ಇದೆ. ತಿನ್ಬೇಕಾದ್ರೆ ಹೆಂಗಿರುತ್ತೋ ನೋಡಬೇಕು. ಏನು ಉಮೇಶ್ ಅಣ್ಣ, ಬಾತುಕೋಳಿ ತಂದೂರಿ ಸುಟ್ಕೊಂಡು ತಿಂತಾ ಇದ್ರೆ ಯಾವ ಗಾರ್ಲಿಕ್ ಕಬಾಬು ಇಲ್ಲ, ಯಾವ ಇದು ಇಲ್ಲ. ಇದನ್ನೇ ನೀವು ಒನ್ಮೋರು ಅನ್ಬೇಕು. ನಾವು ಚಿಕ್ಕ ಹುಡುಗರಲ್ಲಿ ಇರಬೇಕಾದ್ರೆ ಅಕ್ಕಿಗಳು ಹಿಡ್ಕೊಂಡು ಸುಟ್ಟು ತಿಂತಾ ಇದ್ವಿ. ಆ ಥರ ಏನಿಲ್ಲ, ಬರೀ ಉಪ್ಪು ಖಾರ, ಅದೇ ಚಿಲ್ಲಿ ಪೌಡರು ಮತ್ತು ಸಾಲ್ಟು, ಪೆಪ್ಪರ್ ಪೌಡರ್ ಹಾಕಿದ್ದೀವಿ. ಬರೀ ಏನು ಹಾಕಿಲ್ಲ. ಸುಟ್ಕೊಂಡು ತಿಂತಾ ಇದ್ರೆ ಯಾವ ಬೆಳ್ಳುಳ್ಳಿ ಕಬಾಬು ಇಲ್ಲ, ಏನೂ ಇಲ್ಲ ಇದ್ರ ಮುಂದೆ. ಒನ್ ಮೋರ್ ಅಂತ ಇದನ್ನು ಕೇಳ್ಬೇಕು ನೀವು. ರೆಡಿ. ಆಯಿಲ್ ನೋಡಿ ಎಷ್ಟಿದೆ. ಎಷ್ಟು ಮಾತ್ರ ಸಾಕಾದ ಬಂದರು ನಾನು ಅನ್ಕೊಂಡು ಬರ್ತೀನಿ. ಬಂದು ತಿರ್ಗ ಒಂದು ಗಂಡು ಮಗು ಚೆನ್ನಾಗಿ ಬಾತುಕೋಳಿ ಇಲ್ಲೇ ಊರಲ್ಲೇ, ಇಲ್ಲೇ ಅವನೇ ನಮ್ಮ ಮನೆ ಪಕ್ಕದಲ್ಲೇ. ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ. ಟೈಮ್ 6 ಗಂಟೆ 10 ನಿಮಿಷ ಆಗಿದೆ ಬೆಳಗ್ಗೆ. ಅವ್ರು ಅಣ್ಣ ಮಲಗಿದ್ದಾರೆ ಅಂತ ಅನ್ಸುತ್ತೇನು. ಹಾಯ್ ಅಣ್ಣ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿತ್ತಣ್ಣ? ನಿದ್ದೆ ಎಲ್ಲ ಚೆನ್ನಾಗಿ ಬಂತಾ ನೈಟು? ಚೆನ್ನಾಗಿ ಬಂತು. ಸ್ವಲ್ಪ ಚಳಿ ಇತ್ತು. ಹಾಂ ಅಣ್ಣ, ಚಳಿ ಇತ್ತು ಅಣ್ಣ. ತೋಟ ಅಲ್ವಾ? ಹಾಂ ಅಣ್ಣ. ಆಕಾಶ್ ಹಲೋ ಹೇಳು. ನಿದ್ದೆ ಎಲ್ಲ ಚೆನ್ನಾಗಿ ಬಂತಾ? ನೋಡಿ ಅಣ್ಣ, ಆಕಾಶ್ ನಿದ್ದೆ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಇದ್ದಾನೆ. ನಂಗೂ ಚೆನ್ನಾಗಿ ಬಂತಪ್ಪ. ಇನ್ನೂ ನಿದ್ದೆ ಬರ್ತೈತಿ, ನೀನು ಎಬ್ಬಿಸ್ತಿದ್ಯಾ? ಮಲಗಣ್ಣ, ಮಲಗಿ. ಓಪನ್ ಮಾಡ್ತೀನಿ. ಇದು ಹಿಡ್ಕೊ ಇದು. ಸೂಪರ್ ಇದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚಳಿ ಇದೆ. ಆಗಲೇ ಅರುಣ ಹೇಳಿದ್ರಲ್ಲ, ತೋಟದಲ್ಲೆಲ್ಲ ನೀರೆಲ್ಲ, ಗದ್ದೆಯಲ್ಲೆಲ್ಲ ನೀರೆಲ್ಲ ಬಿಡ್ತಾರಲ್ವ, ಅದಕ್ಕೆ ಈ ಕಡೆ ಸ್ವಲ್ಪ ಚಳಿ ಜಾಸ್ತಿ. ಈ ಕಡೆ ನೋಡೋಣ, ಔಟ್ ಸೈಡ್ ಹೋಗಿ ಬರೋಣ ಹೆಂಗಿದೆ. ಆಯಿತು, ಬೆಳಗ್ಗೆ ಎದ್ದೇಳಿ ಫುಲ್ ಚಳಿ ಇದೆ. ನೈಟ್ ಹೊತ್ತಲ್ಲಿ ಸೌದೆ ಎಲ್ಲ ಹಾಕಿದ್ದಾವಲ್ಲ, ಎಲ್ಲ ಚಿಕನ್ ಎಲ್ಲ ಇಲ್ಲೇ ಬಾಯ್ಲ್ ಮಾಡ್ಕೊಂಡ್ವಿ. ಚಂದಮಾಮ ಅಲ್ಲೇ ಇದ್ದಾನೆ. 6 ಗಂಟೆ 15 ನಿಮಿಷ. ಕ್ಯಾಮ್ರಾ ಎಲ್ಲ ಔಟ್ಸೈಡ್ ಇಟ್ಬಿಟ್ಟಿದ್ವಿ, ಗೊತ್ತಿಲ್ಲ ನೈಟ್ ಹೊತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ.
ಇಲ್ಲಿ ನೈಟ್ ಹೊತ್ತು ಶ್ರೀಕಾಂತ್ ಅಣ್ಣ ಇದ್ದ, ಮತ್ತು ನಾನು ಕೂಡ ಇದ್ದೆ. ಎಲ್ಲ ಚಿಕನೆಲ್ಲ ಇಲ್ಲಿ ತೊಳಿತಾ ಇದ್ವಿ, ಕ್ಲೀನೆಲ್ಲ ಮಾಡ್ತಾಯಿದ್ವಿ. ಇಲ್ಲಿ ನನಗೊಂದು ತೊಳಿಲಿಕ್ಕೆ ಆಗ್ತಾಯಿಲ್ಲ, ಸಿಕ್ಕಾಪಟ್ಟೆ ಚಳಿ. ಅರುಣಣ್ಣ ತೋಟದಲ್ಲಿ ಏನೋ ಹಾಕವ್ರಪ್ಪ ಇಲ್ಲಿ. ಇದು ಮೋಸ್ಟ್ಲಿ ಇದು ಬ್ಲೂ ಡೈಜ್ನೇ ಇರಬೇಕು. ಬ್ಲೂ ಡೈಜಿ ತೋಟ ಇದು. ಅಂದರೆ ಬ್ಲೂ ಡೈಜ್ ಅಂದರೆ ಇದು ಒಂದು ಫ್ಲವರ್, ಅದು ಡೆಕೋರೇಷನ್ಗಳಿಗೆ, ಮದುವೆ ಹಾಲ್ಗಳಿಗೆಲ್ಲ ಫ್ಲವರ್ ಹೋಗುತ್ತೆ ಅಂತ ಹೇಳಿದ್ರು ಅರುಣಣ್ಣ. ಮಾವಿನಕಾಯಿ ಆಗಿದೆ ನೋಡಿ. ಹಾಂ, ಇನ್ನು ಮಿಡಿ ಇದೆ, ಸಿಕ್ಕಾಪಟ್ಟೆ ಇದು ಇದೆ. ಇನ್ನು ಮಿಡಿ ಮಾವಿನಕಾಯಿ ಅಲ್ವಾ, ಟೇಸ್ಟ್ ಇಲ್ಲ ಅಷ್ಟೊಂದು. ನೋಡಿ ಒಳಗಡೆ ಯಾವ ರೀತಿ ಕಾಣ್ತಾ ಇದೆ ಮಿಡಿ ಮಾವಿನಕಾಯಿ. ನಾನು ಸ್ಲಕ್ಕಷ್ಟು ತಿಂತೀನಿ. ತಿನ್ನೋದಕ್ಕೆ ಆಗ್ತಿಲ್ಲ ಸ್ನೇಹಿತರೆ, ಬಿಸಾಕ್ಬಿಟ್ಟೆ. ನೈಟ್ ಹೊತ್ತು ನೋಡಿ ನಾಯಿಗಳು ನೋಡಿ ಏನು ಮಾಡಿದ್ದೆ ನಮ್ಮ ಪ್ಲೇಟ್ಗಳಿಗೆಲ್ಲ. ನೋಡಿ ಇದು ಸಿಲ್ವರ್ ಕವರು, ನಾಯಿಗಳೆಲ್ಲ ತಿಂದುಬಿಟ್ಟಿದ್ದಾವೆ ನೈಟ್ ಹೊತ್ತು. ನಾನು ನೋಡೇ ಇಲ್ಲ. ಇವಾಗ ಅರುಣಣ್ಣ ನೋಡಿ ಕ್ಲೀನ್ ಮಾಡ್ತಾಯಿದ್ರು, ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಅಣ್ಣ ಬಕೆಟಲ್ಲಿ ಹಾಕ್ಬಿಡ್ಲ ಅಣ್ಣ ಇದು.